ಇದು ಗಣೇಶ ಚತುರ್ಥಿಗೆ पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनुं ಶ್ರೀಗುರುರಾಘವೇಂದ್ರ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಊಟ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದು. ಇದು ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಹೇಳಿ ಪಂಚಾಮೃತ ಎಲ್ಲ ಮಾಡೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಂಚಾಮೃತ. ಬಾಳೆಹಣ್ಣು ಎಷ್ಟು ಬೇಕು ಅಷ್ಟು ತೊಗೋಬೇಕು. ಆಮೇಲೆ ಗೋಡಂಬಿ ತೊಗೋಬೇಕು. ಗೋಡಂಬಿ ತೊಗೊಂಡು ಕಟ್ ಮಾಡ್ಕೋಬೇಕು. ಗೋಡಂಬಿನ ಕಟ್ ಮಾಡ್ಕೋಬೇಕು. ಓಕೆ, ನೀಟಾಗಿ ಪೀಸ್ ಮಾಡ್ಕೋಬೇಕು. ಉದ್ದ ಸ್ಲೈಸಸ್ ಆದರೂ ಮಾಡ್ಕೊಳ್ಳಿ ಅಥವಾ ಚಿಕ್ಕ ಪೀಸ್ ಆದರೂ ಮಾಡ್ಕೋಬೇಕು. ಚಿಕ್ಕ ಪೀಸ್ ಮಾಡ್ಕೊ. ಓಕೆ, ನೆಕ್ಸ್ಟ್ 4 ಗೋಡಂಬಿ ದ್ರಾಕ್ಷಿ ಹಾಕ್ಕೋಬೇಕು. ಓಕೆ, ಗೋಡಂಬಿ ದ್ರಾಕ್ಷಿ ಹಾಕೊಂಡ ನಂತರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಆಯಿತಾ. ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಸಕ್ಕರೆ ಹಾಕೋ. ನೆಕ್ಸ್ಟ್ ಸ್ವಲ್ಪ ಜೇನುತುಪ್ಪ ಹಾಕ್ಕೋಬೇಕು. ಸ್ವಲ್ಪ ಜೇನುತುಪ್ಪ ಸಾಕನ್ನಿಸುತ್ತೆ. ನೆಕ್ಸ್ಟ್ ಇವಾಗ ಬಾಳೆಹಣ್ಣು ತೊಗೊಂಡಿದ್ದೀನಿ. ಎಷ್ಟು ವೆರೈಟಿ ಫ್ರೂಟ್ಸ್ ಇದೆ ಅಷ್ಟು ವೆರೈಟಿ ಫ್ರೂಟ್ಸ್ ತೊಗೊಂಡು ಓಕೆ ನಡೀತೈತೆ. ನಾನು ಇವಾಗ ಬನಾನ ತೊಗೊಂಡಿದ್ದೀನಿ. ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಓಕೆ, ಇವಾಗ ಬನಾನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಮಧ್ಯದಲ್ಲಿ 4 ಪೀಸಸ್ ಮಾಡ್ಕೊಂಡಿದ್ದೀನಿ. ಹೀಗೆ 4 ಪೀಸಸ್. ಇದು ಗಣೇಶನಿಗೆ ತುಂಬ ವಿಶೇಷ ಮೋದಕ ಒಂದು ಹಾಗೂ ಪಂಚಾಮೃತ ಪ್ರಿಯ ಗಣೇಶ. ನೆಕ್ಸ್ಟ್ ಇದೆಲ್ಲ ತೆಗೆದು ಎಷ್ಟು ಬನಾನ ಒಂದೇ ಹಾಕ್ಕೊಳ್ಳೋದಿಲ್ಲ. ಆ್ಯಪಲ್ ಇದ್ದರೆ ಆ್ಯಪಲ್ಲು, ಗ್ರೇಪ್ಸ್ ಇದ್ದರೆ ಗ್ರೇಪ್ಸು, ಯಾವ್ಯಾವ ಫ್ರೂಟ್ಸ್ ಇದೆ ನೋಡಿಕೊಂಡು ಹಾಕ್ಕೊಳ್ಳಿ. ಪೊಮೊಗ್ರೆನೇಟ್ ಇದ್ರೂ ಹಾಕ್ಬೋದು. ಇದು ಇವತ್ತು ಅಂಗಾರಕ ಸಂಕಷ್ಟಿ ಆಗಿರೋದ್ರಿಂದ ಗಣೇಶನಿಗೆ ವಿಶೇಷವಾಗಿ ಈ ತಿಂಡಿ ತುಂಬ ಇಷ್ಟ. ಓಕೆ, ಹಾಲು ಮತ್ತು ಮೊಸರು ಹಾಕ್ಕೋಬೇಕು. ಹಾಲು ನಾವು ತಿನ್ನಲ್ಲ, ನಮಗೆಲ್ಲ ಹಾಲು ಇಳಿಸಲ್ಲ ಅಂತ ಸ್ವಲ್ಪ ಹಾಲು ಬಿಟ್ಟು ಮೊಸರಾದರೆ ಹಾಕುವ. ಹಾಲು ಹಾಕಿದ್ರೇ ಚೆನ್ನಾಗಿದೆ. ಓಕೆ, ಇವಾಗ ಸ್ವಲ್ಪ ನಂದಿನಿ ಮೊಸರಿದೆ ಅದೇ ಇವಾಗ ಮೊಸರು ಹಾಕ್ಕೋಬೇಕು. ಮೊಸರು ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಾಕ್ಕೊಳ್ಳಿ. ಓಕೆ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಣೇಶ ಚತುರ್ಥಿಗೆ ತುಂಬ ವಿಶೇಷವಾಗಿ ಮೋದಕ ಜೊತೆ ಇದನ್ನು ಮಾಡ್ತಾರೆ, ಪಂಚಾಮೃತ. ಇದನ್ನೇ ನೈವೇದ್ಯಕ್ಕೆ ಬರುತ್ತೆ. ಬೆಳಿಗ್ಗೆ ನೈವೇದ್ಯಕ್ಕೆ ಇದು ಇಡೋದು, ಸಂಜೆ ನೈವೇದ್ಯಕ್ಕೆ ಬಂದು ಮೋದಕ ಎಲ್ಲ ಇರುತ್ತಲ್ಲ, ಉಪವಾಸ ಎಲ್ಲ ಇದ್ದು ಮೋದಕ ಮಾಡಿರುತ್ತಲ್ಲ, ಚಂದ್ರನ ದರ್ಶನ ನಂತರ ಊಟ ಮಾಡಬೇಕು ಅದು ಮೋದಕ. ಇದು ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಹೇಳಿ ಪಂಚಾಮೃತ ಎಲ್ಲ ಮಾಡೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಂಚಾಮೃತ.